ಬ್ಲಿಂಕಲ್ಲಿ ಒಂದು ಟೌನ್ ಬರುತ್ತೆ ರಾಯದುರ್ಗ ಅಂತ. ಸೊ ಅದೇ ಯೂನಿವರ್ಸಲ್ಲೇ ಇದನ್ನು ಕಟ್ಟಿರೋದು. ಬ್ಲಿಂಕಲ್ಲಿ ರಾಜ್ಯವಾಣಿ ಅಂತ ಒಂದು ಪೇಪರ್ ಬರುತ್ತೆ, ಅದೇ ಪೇಪರ್ನೇ. ಸೊ ನಂದೊಂದು ವರ್ಲ್ಡ್ ಥರ ಕ್ರಿಯೇಟ್ ಮಾಡಿದೆ. ಬಟ್ ಭಾಷೆನ ಇಲ್ಲಿಗೆ ಜನಕ್ಕೆ ನೀಟಾಗಿ ಕನೆಕ್ಟ್ ಆಗೋದಕ್ಕೆ ಮತ್ತೊಂದು ಫ್ಲೇವರ್ ತರೋದಕ್ಕೆ ಬಳಸ್ಕೊಂಡಿದ್ದು. ಅದೊಂದು ಫಿಕ್ಷನ್, ನಿಜವಾಗ್ಲೂ ಇಲ್ಲ, ಕತೆಗೆ ಅಂತಲೇ ಸೃಷ್ಟಿ ಮಾಡಿ. ಈ ಸಿನಿಮಾ ಎಕ್ಸ್ಪರಿಮೆಂಟ್ ಅಥವಾ ಕಂಟಿನ್ಯೂಟಿ ಅಥವಾ ಈ ವೆಬ್ ಸೀರೀಸ್ ನಿಮ್ಮ ಲೈಫಿಗೆ ಎಕ್ಸ್ಪರಿಮೆಂಟ್ ಅಥವಾ ಕಂಟಿನ್ಯೂಟಿ ಇರುತ್ತಾ? ಇಲ್ಲ, ಖಂಡಿತ ಕಂಟಿನ್ಯೂಸ್ ಆಗಿ ಮಾಡ್ತೀವಿ. ನಾನು ಆಲ್ರೆಡಿ 3 ಕತೆ ಡಿಸ್ಕಸ್ ಮಾಡಿ ಆ್ಯಂಡ್ ಒಳ್ಳೆ ಟೀಮ್ಗಳು ಎಲ್ಲ ಸಿಕ್ಕಾಗ ಒಂದಿಷ್ಟು ಒಳ್ಳೆ ಕೆಲಸಗಳಾಗಬೇಕಾದ್ರೆ ಜೊತೆಗೆ ಯಾಕೆ ಮಾಡಬಾರ್ದು? ಸೊ ಡೆಫಿನೆಟ್ಲಿ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತೀವಿ. ನಿಮ್ಮ ಪ್ರಕಾರ ನಿಮ್ಗೆ ಹೆಂಗೆ ಅನ್ಸುತ್ತೆ ಸರ್, ಸಿನಿಮಾ ನೋಡೋ ಪ್ರೇಕ್ಷಕನಾಗಿರ್ಬೋದು ಯಾವ ಥರ ಡೈವರ್ಟ್ ಆಗ್ತಾ ಇದೆ ವೆಬ್ ಸೀರೀಸ್ ಕಡೆಗೆ? ಅಲ್ಲ, ಸಿನಿಮಾಗೆ ಅದೇ ಹೇಳಿದ್ದು, ಡೈಲಿ ಸಿನಿಮಾಗೆ ಹೋಗೋಕ್ಕಾಗಲ್ವಲ್ಲ ಪ್ರೇಕ್ಷಕ. ಸೊ ಮನೇಲೂ ಎಂಟರ್ಟೈನ್ಮೆಂಟ್ ಬೇಕು ಆ್ಯಂಡ್ ಕೆಲವೊಂದಕ್ಕೆ ಆಚೆ ಹೋಗಬೇಕು ಅಂದಾಗ ಆಚೆ ಎಂಟರ್ಟೈನ್ಮೆಂಟ್ ಬೇಕು. ಸೊ ಎರಡೂ ಕನ್ಸಂಪ್ಷನ್ ಮಾಡ್ತಾರೆ. ಪ್ರತಿ ವರ್ಷ ಸಿನಿಮಾಗಳು ತಯಾರಾಗುವಂಥ ಸಂಖ್ಯೆ ಈ ವರ್ಷಕ್ಕೆ ಕಮ್ಮಿ ಆಗಿದೆ ಅನ್ನೋದು ಸರ್. ನೀವು ಸ್ಟಾರ್ಗಳಾಗಿ ನಿಮಗೆ ಆ ರೀತಿಯ ಒಂದು ಮುಂದಿನ ಇಂಡಸ್ಟ್ರಿ ಸ್ಥಿತಿಗತಿ ಬದಲಾಗುವಂತಹ ಭಯ ಇದೆಯಾ ಅಥವಾ ಇದು ಚೇತರಿಸ್ಕೊಳ್ಳುವಂಥ ಸಾಧ್ಯತೆಗಳಿದೆ ಅಂತ ಯೋಚನೆ ಇದೆ? ಯಾವುದಾದ್ರೂ ಹಂಗೆಲ್ಲ ಒಂದು ಚೂರು ಗ್ರಾಫು ಇಳಿದು ಹತ್ತಿ ಎಲ್ಲ ಅದು ಆಗ್ತಾನೆ ಇರುತ್ತೆ. ಸೊ ಅದು ಮೋಸ್ಟ್ಲಿ ಅಂದರೆ ಈಗ ಅದೇನು ಇಳಿತಾ ಇದೆ ಅಂತ ನಾವು ಅನ್ಕೋತಿದ್ದೀವಲ್ಲ, ಮತ್ತೆ ಅದು ಸರಿ ಹೋಗೋ ಟೈಮು ಬಿದ್ದೇನೆ ಅಲ್ವ ಎಲ್ಲ ಇದರದು. ಸೊ ಚೆನ್ನಾಗಾಗುತ್ತೆ ಅಂತ ನನ್ನ ನಂಬಿಕೆ. ಆ್ಯಂಡ್ ಕಂಟಿನ್ಯೂಸ್ ಆಗಿ ಸಿನಿಮಾ ಮಾಡ್ತಾ ಇದ್ದೀವಿ ಎಲ್ರಿಗೂ. ಈಗ ನಾನು ಕಂಟಿನ್ಯೂಸ್ ಆಗಿ ಸಿನಿಮಾ ಮಾಡ್ತಾ ಇದ್ದೀನಿ. ನಾನು 2 ವರ್ಷ ಗ್ಯಾಪ್ ತೊಗೊಂಡೆ, ಅದು ಬೇರೆ ಬೇರೆ ಕಾರಣಗಳಿಂದ. ಯೂಶ್ವಲಿ ನಾನು ಗ್ಯಾಪ್ ಕೊಡೋಲ್ಲ. ಸೊ ಈ ವರ್ಷ ಕಂಟಿನ್ಯೂಸ್ ಸಿನಿಮಾಗಳಿದೆ, ನೆಕ್ಸ್ಟ್ ಇಯರ್ಗೂ ಕಂಟಿನ್ಯೂಸ್ ಸಿನಿಮಾಗಳಿದೆ. ಹಾಗೆ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ. ಆ್ಯಂಡ್ ಒಂಥರ ಒಳ್ಳೆಯದು ಕೂಡ, ಈ ಥರ ಆದಾಗಲೇ ಹೊಸ ಅಲೆ ಬರೋದು, ಹೊಸಬರಿಗೆಲ್ಲ ಜಾಗ ಸಿಗೋದು. ಈಗ ನಿಮಗೆ ಬರೀ ಸ್ಟಾರ್ ಸಿನಿಮಾಗಳೇ ಇರಬೇಕು ಅಂತೇನಿಲ್ಲ. ಅದು ಯಾವ್ದು ಆ ಸಿನಿಮಾಗಳಿಲ್ಲ ಅಂದಾಗಲೇ ಅಲ್ವಾ ಹೊಸ ಸ್ಟಾರ್ಗಳು, ಹೊಸ ತಂಡಗಳು ಎಲ್ಲ ಹುಟ್ಟಕ್ಕೆ ಸಾಧ್ಯ, ಅವ್ರಿಗೆ ಒಂದು ಸ್ಪೇಸ್ ಸಿಗೋಕ್ಕೆ ಸಾಧ್ಯ. ಸೊ ಆ ಥರದ್ದೊಂದು ಸ್ಪೇಸ್ ಅಂದ್ಕೊಳ್ಳೋಣ. ನಿಮಗೆ ನಿಜವಾಗ್ಲೂ ತಾಯ್ತ ಸಿಕ್ಕಿದೆ, ಆಗ್ತಾ ಒಂದು ತಾಯ್ತ ಸಿಕ್ಕರೆ ಒಂದು ಏನು ಮಾಡ್ತೀವಿ? ಅದರಲ್ಲಿ ದುಡ್ಡು ಮಲ್ಟಿಪ್ಲೈ ಆಗಲ್ಲ. ಯಾರೆಲ್ಲ ಕಚ್ಕೋಬೋದು, ಎಷ್ಟು ಸಾಧ್ಯತೆಗಳಕ್ಕೆ ಅದು ಅಪರಿಮಿತ. ಡಾಲಿ ಸರ್, ವೆಬ್ ಸೀರೀಸ್ಗಳು ಚೆನ್ನಾಗಿ ಕ್ಲಿಕ್ ಆಗ್ತಾ ಇದೆ. ಸೊ ನೀವು ಎಲ್ಲ ವೆಬ್ ಸೀರೀಸ್ ಕಡೆ ಹೋದ್ರೆ ಸಿನಿಮಾ ಕಥೆ ಏನು? ಅಲ್ಲ, ಹೇಳೋಣ, ಪ್ರೊಡಕ್ಷನ್ ಮಾಡ್ತಾ ಇದ್ದೀನಿ. ಅಲ್ಲ, ಎಲ್ಲ ಭಾಷೆಯಲ್ಲಿ ಆಗ್ತಾ ಇದೆಯಲ್ಲ, ತೆಲುಗು, ಹಿಂದಿಲಿ ಎಲ್ಲರೂ ಅದನ್ನು ಮಾಡ್ತಿದ್ದಾರೆ, ಇದನ್ನು ಮಾಡ್ತಾ ಇದ್ದಾರೆ. ಹಾಗೆ ನಾವು ಅದನ್ನು ಏನಾಗಿದೆ ಅಂತಂದ್ರೆ ಸಿನಿಮಾಗೆ ಈಗಲೇ ಜನ ಬರ್ತಿಲ್ಲ ಅನ್ನೋ ಮಾತಿದೆ. ವೆಬ್ ಸೀರೀಸ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ ಜನ. ವೆಬ್ ಸೀರೀಸ್, ರೀಲ್ಸ್ ಅದೆಲ್ಲ ಇಲ್ಲ. ಕನ್ನಡದಲ್ಲಿ ಯಾವ ಸೀರೀಸ್ ಅಂದ್ರೆ ಇದು ಬರೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಪ್ರಪಂಚದಲ್ಲಿ ಎಲ್ಲಾ ಕಡೆಗೂ ಅಡಿಕ್ಟ್ ಆಗಿದ್ದಾರೆ. ಅದು ಕೂಡ ಕೆಲವು ಸಿನಿಮಾಗಳು ಹೊರಗಡೆ ಗೆಲ್ತಿದೆ ಅಂದ್ರೆ ಅರ್ಥ ಅದು ಕಥೆಗಳೆಲ್ಲ ಚೆನ್ನಾಗಿದ್ದಾಗ ಪ್ರೇಕ್ಷಕ ಬಂದೇ ಬರ್ತಾನೆ ಅನ್ನೋಂಥದ್ದು. ಅಂದ್ರೆ ಇದರಿಂದ ಡಿಸ್ಟ್ರಾಕ್ಟ್ ಆಗುತ್ತೆ ಅನ್ನೋದು ತಪ್ಪು ಕಲ್ಪನೆ. ಆ ಥರದ್ದು ಇಟ್ಕೋಬೇಡಿ. ಟಿವಿಗೂ ಅಡಿಕ್ಟ್ ಆಗಿದ್ರಲ್ವ ಇಷ್ಟು ವರ್ಷ, ಬಟ್ ಸ್ಟಿಲ್ ಥಿಯೇಟರ್ಸ್ ರನ್ನಿಂಗ್. ಹಾಗೆ ಇದು ಕೂಡ ಆಗುತ್ತೆ ಅಂತ. ಪ್ರದೀಪ್ ಸರ್, ಈಗ ಕನ್ನಡದ ಒಂದು ಸೀರೀಸ್ಗಳ ಅಯ್ಯನ್ ಮನೆಯಿಂದ ಇಲ್ಲಿ ತನಕ ನೋಡಿದ್ರೆ ಬರೀ 6, 7, 5 ಇಷ್ಟಕ್ಕೆ ಸ್ಟಾಪ್ ಆಗ್ತದೆ. ಇದು ಮಿನಿ ಸೀರೀಸ್ ಅಂತ ಫಾರ್ಮ್ಯಾಟ್. ಸೊ ಇದನ್ನ ನಾವು ತುಂಬಾ ಪ್ರತಿ ಸಲ ಅನ್ಕೊಳ್ತೀವಿ, ಇದ್ರ ಬಗ್ಗೆ ಮಾತಾಡಬೇಕು ಅಂತ ಮರ್ತೋಗ್ತೀವಿ. ಥ್ಯಾಂಕ್ ಯು ರಿಮೈಂಡ್ ಮಾಡಿದ್ದಕ್ಕೆ. ಈ ಫಾರ್ಮ್ಯಾಟೇ ಮಿನಿ ಸೀರೀಸ್. ಅಂದ್ರೆ 7 ಎಪಿಸೋಡು 20 ರಿಂದ 25 ನಿಮಿಷ ಅನ್ನೋಂಥದ್ದೇ ಕಾನ್ಸೆಪ್ಟ್. ಸೊ ಮೆಗಾ ಸೀರೀಸ್ ಮಾಡ್ತಿದ್ದೀವಿ. ಅದು ಪ್ರತಿ ಎಪಿಸೋಡು ಆಲ್ಮೋಸ್ಟ್ 40 ನಿಮಿಷ, 1 ಅವರ್ ಅಷ್ಟು ಪ್ಲಾನ್ ಮಾಡ್ತಿದ್ವಿ. ಆ ಥರದ್ದು ಸೀರೀಸ್ ನಡೀತಿದೆ, ಒಂದು ದೊಡ್ಡ ಮಟ್ಟದ ಸೀರೀಸ್ ನಡೀತಿದೆ. ಸೊ ಇದು ಫಾರ್ಮ್ಯಾಟೇ ಮಿನಿ ಸೀರೀಸ್. ಅಂದ್ರೆ ಯಾಕೆ ಆರ್ಕೆ ನಿಲ್ಲಿಸ್ತೀರಾ, ಯಾಕೆ 20 ನಿಮಿಷನ ಹೇಳ್ತೀರಾ? ಬಿಕಾಸ್ ಅದನ್ನು ಡಿಸೈನ್ ಮಾಡಿರೋ ರೀತಿನೇ ಅಷ್ಟು. ಅಂದ್ರೆ ಜನಗಳ ಪೇಷನ್ಸ್ ಲೆವೆಲ್ ಎಷ್ಟಿದೆ ಇವತ್ತು ಅಂದ್ರೆ ಒಂದು 3 days ಮ್ಯಾಕ್ಸಿಮಮ್ ಒಳಗಡೆ ಮುಗಿಸ್ಬೇಕು. ಸೊ ಅದು ನಮ್ಮ ಇಂಟೆನ್ಷನ್ ಕೂಡ. ಸೈಕಾಲಜಿಕಲಿ ಇದನ್ನ ಡಿಸೈನ್ ಮಾಡಿರೋದು ಅದೇ ರೀತಿ. ಯಾಕಂದ್ರೆ ಕೊರಿಯನ್ ಸೀರೀಸ್ಗಳೆಲ್ಲ 50, 60 ಈ ತರ ಇರುತ್ತೆ ಎಪಿಸೋಡ್ಗಳು. ಅದೇ ಪ್ರದೀಪ್ ಸರ್, ರೈಟ್, ಅದೆಲ್ಲೂ ಬೋರ್ ಅನ್ಸಲ್ಲ. ಇಲ್ಲ, ಅಂದ್ರೆ ZEE5 ನ ಪರವಾಗಿ ಈ ಒಂದು ಫಾರ್ಮ್ಯಾಟ್ ನ ಈ ರೀತಿ ಎಕ್ಸ್ಪ್ಲೋರ್ ಮಾಡೋಣ ಅಂತದ್ದು ಥ್ರೂಔಟ್ ಇಂಡಿಯಾ. ನೀವು ನಮ್ಮ ಯಾವುದೇ ವೆಬ್ ಸೀರೀಸ್ ನೋಡಿದ್ರು ಕೂಡ 7 ಎಪಿಸೋಡು ಮ್ಯಾಕ್ಸಿಮಮ್ 25 ನಿಮಿಷ ಇರುತ್ತೆ. ಇದ್ರ ಜೊತೆಗೆ ನಿಮ್ಮ ಸೀರೀಸ್ಗಳಲ್ಲಿ ಕ್ಲಿಕ್ ಆಗಿರೋದು ಅಯ್ಯನ ಮನೆ. ಸೊ ಅದು ಏನಾದರೂ ಪಾರ್ಟ್ 2 ಬರುತ್ತಾ? ಎಲ್ಲಾ ಸೀರೀಸು ಕ್ಲಿಕ್ ಆಗಿದೆ. ಅಂದ್ರೆ ನಿಮ್ಮ ಆಂಗಲ್ ಅಲ್ಲಿ ನೀವು ಯೋಚನೆ ಮಾಡಿದಾಗ ನೀವು ಹೇಳ್ತೀರಿ, ಬಟ್ ನಮ್ಮ ಆಂಗಲ್ ನಲ್ಲಿ ಒಂದು ಬಿಸ್ನೆಸ್ ಅಂತ ಇರುತ್ತಲ್ಲ. ಸೊ ಹಂಗೆ ನೋಡಿದ್ರೆ ನಾವು ಮಾಡಿರೋ ಪ್ರತಿ ಪ್ರಯತ್ನ ಕೂಡ ಕ್ಲಿಕ್ ಆಗಿದೆ. ಅದೇ ರೀಸನ್ಗೆ ಈ ವರ್ಷ ಎಷ್ಟು ಸೀರೀಸ್ ಮಾಡಿದ್ವಿ, ಮುಂದಿನ ವರ್ಷ ಇದರ 3 ಮಾಡ್ತಿದೀವಿ. ಯಾಕೆಂದ್ರೆ ಆಸ್ ಎ ಇಂಡಸ್ಟ್ರಿ, ಆಸ್ ಎ ಆಡಿಯನ್ಸ್ ಇಲ್ಲಿ ಓಪನ್ ಅಪ್ ಆಗಿದೆ, ಬರಬಹುದು. ಅಂದ್ರೆ ಎಲ್ಲಾ ಸೀರೀಸ್ ರೆಕಾರ್ಡ್ನ ನಮ್ಮ ಶ್ರೀನಿಧಿ ಸೀರೀಸ್ ಬ್ರೇಕ್ ಮಾಡುತ್ತೆ.
ವೈಭವ್ ಸೂರ್ಯವಂಶಿ ಥರ ಬ್ಯಾಟ್ಸ್ಮನ್ ಕರ್ಕೊಂಡು ಅದೇ ನಮ್ಗೆ ಈ ತರ ಹೆಲ್ದಿ ಕಾಂಪಿಟೇಷನ್ ಆಗ್ಬಿಟ್ರೆ ಎಲ್ಲಾನು ಸೂಪರ್ ಆಗಿರುತ್ತೆ. ಸರ್, ನೀವು ಈಗ ಅವ್ರ ಬಗ್ಗೆ ಒಲವು ಜಾಸ್ತಿ ತೋರಿಸಿರೋದ್ರಿಂದ ಮುಂದೆ ಜೊತೆ ಸೇರ್ಕೊಂಡು ಸಿನಿಮಾ ಮಾಡ್ತೀರಾ ಹೇಗೆ? ವೆಬ್ ಸೀರೀಸ್ ಮಾಡ್ತಿದ್ದೀವಿ ಅಂತ ಆಗ್ಲೇ ನಾ ಹೇಳಿದ್ದೀನಿ ಒಳ್ಳೆ ಕತೆ ಮಾಡ್ಕೊಬಂತ ಅವತ್ತು ಕತೆ ಕೇಳಿದಾಗಲೇ ಹೇಳಿದೆ ನೆಕ್ಸ್ಟ್ ಸಿನಿಮಾನು ಮಾಡೋಣ ಒಳ್ಳೆ ಕತೆ ಮಾಡಿ ಅಂತ. ಅಲ್ಲ, ಇದಾದ್ಮೇಲೆ ಹೇಳಿದ್ರೆ ಖಂಡಿತ Z5 ಕೂಡ ಸಿನಿಮಾ ಪ್ರೊಡಕ್ಷನ್ಗೆ ಸೀರಿಯಸ್ ಆಗಿ ಅದು ಪ್ಲಾನ್ ಮಾಡ್ತಾರೆ. ಅದನ್ನು ಹೇಳಿದೀವಿ, ಒಳ್ಳೆ ಕತೆ ಒಪ್ಸಿದ್ರೆ ನಾವು ಜೊತೆಗೆ ಸೇರ್ಕೊಳ್ತೀವಿ ಅಂತ ಹೇಳಿದ್ವಿ. ಈ ಜೆರಾಕ್ಸ್ಗಿಂತ ತಾಯ್ತ ಜಾಸ್ತಿ ವರ್ಕ್ ಆಯ್ತಾ ಅಂತ ಈ ಕೇಸಲ್ಲಿ ನಮಗೆ ಜೆರಾಕ್ಸ್ ಹೆಚ್ಚು ಕನೆಕ್ಟ್ ಆಗೋದ್ಕಿಂತ ತಾಯ್ತಾನೆ ಹೆಚ್ಚು ಕನೆಕ್ಟ್ ಆಗಿದೆ ಇಟ್ಕೊಂಡ್ರೆ ಮಾತ್ರ ಅದು ಶಕ್ತಿ. ಜೆರಾಕ್ಸ್ ಇಸ್ ಎ ಮೆಷಿನ್, ತಾಯ್ತ ಶಕ್ತಿ ಅದಕ್ಕೆ. ಅದು ತಾಯ್ತಾ ಎಲ್ರಿಗೂ ಈಸಿಯಾಗಿ ಕನೆಕ್ಟ್ ಆಗುತ್ತಲ್ಲ. ಚಿಕ್ಕ ವಯಸ್ಸಲ್ಲಿ ದೆವ್ವ ಮೆಟ್ಕೊಳುತ್ತೆ, ಭಯ ಆದ್ರೆ ಆಯ್ತು ನಮ್ಗೆ ಇಲ್ಲೇ ಆಂಜನೇಯನ ದೇವಸ್ಥಾನಕ್ಕೆ ಕಳಿಸ್ಬಿಟ್ಟು ತಾಯ್ತಾ ಕಟ್ಸೋರು. ಹಾಗಾಗಿ ಜನಕ್ಕೆ ಇನ್ನೂ ಈಸಿಯಾಗಿ ಕನ್ವಿನ್ಸ್ ಆಗಲಿ ಅಂತ. ಈಗ ಬರೇ ಜೆರಾಕ್ಸ್ ಮಷೀನ್ ಬರುತ್ತೆ ಅಂದ್ರೆ ಅಷ್ಟು ಕನ್ವಿನ್ಸ್ ಆಗಲ್ಲ ಅಂತ ಒಂಚೂರು ಇಂಡಿಯನೈಸ್ ಮಾಡಿರೋದು ಅಷ್ಟೇ ತಾಯ್ತಾ ಅಂತ ಅಂದಿರೋದು. ಬಟ್ ಇನ್ನು 3 ಎಪಿಸೋಡಲ್ಲಿ ನಿಮಗೆ ಮಷೀನ್ನ ಕೆಪಾಸಿಟಿ ಗೊತ್ತಾಗ್ತದೆ. ಹಾಗೇನಿಲ್ಲ ಸರ್, ಬರ್ತಿದೆ ಕಂಟಿನ್ಯೂಸ್ ಆಗಿ. ನೀವು Z5 ನೋಡಿದ್ರೆ ಕಂಟಿನ್ಯೂಸ್ ಆಗಿ ಮೂವೀಸ್ ಬರ್ತಿದೆ. ಜಾಸ್ತಿ ತಗೊಳ್ಳಿ ಅಂತ ಹೇಳ್ತೀನಿ. ಅದೇ ಒರಿಜಿನಲ್ ಕಾಂಟೆಂಟ್ ನಡೀತಿದೆ, ಸಿನಿಮಾಗಳು ಕೂಡ ನಡೀತಾ ಇದೆ. ಸರ್ ಲಾಸ್ಟ್ 1 ವರ್ಷದಲ್ಲಿ ಕನ್ನಡ Z5 ಕಡೆಯಿಂದ ಎಷ್ಟರ ಮಟ್ಟಿಗೆ ನಾವು ಸಪೋರ್ಟಿವ್ ಆಗಿ ನಿಂತ್ಕೋಬಹುದು ಆಸ್ ಎ ಇಂಡಸ್ಟ್ರಿ, ಡೆಫಿನೆಟ್ಲಿ ಎಲ್ಲರ ಜೊತೆ ಕೆಲಸ ಮಾಡ್ತಿದ್ವಿ, ಇನ್ನೂ ಮಾಡ್ತಿದ್ವಿ ಸರ್. ಸಿರೀಸ್ ಕೂಡ ಸಿನಿಮಾದ ಭಾಗ ಅಂತಾನೆ ನೋಡಿ. ಬೇರೆ ಎಲ್ಲಾ ಭಾಷೆಗಳಲ್ಲೂ ಇದಾಗ್ತಾ ಇದೆ, ಅದಾಗ್ತಿರ್ಲಿಲ್ಲ. ಅದನ್ನ ನಾನು ಅಲ್ಲಗಳಿಸ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಬೇರೆ ಎಲ್ಲಾ ಭಾಷೆಯಲ್ಲೂ ಈ ಸ್ಪೇಸ್ ಅಲ್ಲಿ ಬೇರೆ ಬೇರೆ ಕಂಟೆಂಟ್ ಕ್ರಿಯೇಟ್ ಆಗ್ತಿದೆ, ಕನ್ನಡದಲ್ಲಿ ಯಾಕೆ ಆಗ್ತಿಲ್ಲ ಅಂತ ಕೇಳ್ಬೇಕು ನೀವು ಅಂತ ನಾನು ಹೇಳ್ತಾ ಇದ್ದೀನಿ ಅಲ್ವಾ. ಯಾಕೆ ಬೇರೆ ಎಲ್ಲ ಭಾಷೆಗಳಲ್ಲೂ ನಾವೆಲ್ಸ್ಗಳನ್ನ ಸೀರೀಸ್ ಮಾಡ್ತಾರೆ, ಕನ್ನಡದಲ್ಲಿ ಯಾಕೆ ಆಗಬಾರ್ದು? ಒಂದು ತೇಜಸ್ವಿ ಕಾದಂಬರಿ ಒಂದು ಸೀರೀಸ್ ಆಗ್ಬೋದಲ್ವಾ? ಸೊ ಈ ಸ್ಪೇಸ್ ಯಾಕೆ ಎಕ್ಸ್ಪ್ಲೋರ್ ಮಾಡ್ತಿಲ್ಲ ಅಂತ ಕೇಳಿ, ನೀವು ಇಷ್ಟು ವರ್ಷ ಯಾಕೆ ಮಾಡಿಲ್ಲ ಅಂತ ಕೇಳಿ. ನೀವು ಮಾಡಿದ ತಕ್ಷಣ ಇದು ಮಾಡಿದ ತಕ್ಷಣ ಸಿನಿಮಾಕ್ಕೆ ಎಫೆಕ್ಟ್ ಆಗುತ್ತೆ ಅನ್ನೋದು ನನಗೇನು ಆ ಥರ ಅನ್ಸೋದಿಲ್ಲ. ಅಲ್ಲ ಅದೇ ಹೌದು. ಓಕೆ, ಇದ್ರ ಜೊತೆಗೆ